ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಹಾವೀರ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾವೀರ ಜಯಂತಿ ಜೈನ ಸಮುದಾಯಕ್ಕೆ ಅತ್ಯಂತ ಶುಭಕರವಾದ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಇದು ಜೈನ ಧರ್ಮದ 24ನೇ ಹಾಗೆ ಕೊನೆಯ ತೀರ್ಥಂಕರ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತೆ. ಹಾಗೆ ಜೈನ ಧರ್ಮವು ಜೀವಿಗಳಿಗೆ ಸ್ವಲ್ಪ ಅಥವಾ ಯಾವುದೇ ಹಾನಿಯಾಗದ ರೀತಿಯಲ್ಲಿ ವಿಶ್ವಶಾಂತಿ ಹಾಗೆ ಸಾಮರಸ್ಯವನ್ನು ಸಾಧಿಸೋದಕ್ಕೆ ಹೆಚ್ಚಿನ ಒತ್ತು ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಹಾವೀರ ಜಯಂತಿಯನ್ನು ಜಗತ್ತಿನಾದ್ಯಂತ ಜೈನರು ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ. ಈ ಶುಭ ಸಂದರ್ಭದಲ್ಲಿ ರಥಯಾತ್ರೆ ಅಂದರೆ ಪಲ್ಲಕ್ಕಿಗಳು ದೇವಾಲಯಗಳಿಗೆ ಭೇಟಿ ನೀಡೋದು, ಬಡವರಿಗೆ ಕಾಣಿಕೆ ನೀಡೋದು, ಧ್ಯಾನ ಮಾಡೋದು, ಹಾಗೆ ಭಗವಂತನಿಗೆ ಪ್ರಾರ್ಥನೆ ಮಾಡೋದು, ಭಗವಾನ್ ಮಹಾವೀರರನ್ನು ಸ್ತುತಿಸುವ ಸ್ತೋತ್ರಗಳನ್ನು ಪಠಣೆ ಮಾಡೋದು, ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾರೆ. ಹಾಗಾದರೆ ಈ ವರ್ಷ 2025ರಲ್ಲಿ ಮಹಾವೀರ ಜಯಂತಿಯನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ಹೇಳೋದಾದರೆ, 2025ನೇ ಇಸವಿಯಲ್ಲಿ ಮಹಾವೀರ ಜಯಂತಿ ಏಪ್ರಿಲ್ 10ನೇ ತಾರೀಕಿನಂದು ಬಂದಿದೆ. ಹಾಗಾಗಿ ವಿಶ್ವದೆಲ್ಲೆಡೆ ಮಹಾವೀರ ಜಯಂತಿಯನ್ನು ಏಪ್ರಿಲ್ 10ನೇ ತಾರೀಕು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಮಹಾವೀರ ಜಯಂತಿಯ ಇತಿಹಾಸ ಹಾಗೆ ಮಹತ್ವವನ್ನು ನೋಡೋಣ. ಭಗವಾನ್ ಮಹಾವೀರರು ಪ್ರಾಚೀನ ರಾಜ್ಯವಾದ ವೈಶಾಲಿಯಲ್ಲಿ ರಾಜ ಸಿದ್ಧಾರ್ಥನಿಗೆ ಹಾಗೆ ರಾಣಿ ತ್ರಿಶಲಾ ದಂಪತಿಗಳಿಗೆ ಜನಿಸಿದಂತಹವರು. ಮಹಾವೀರನ ನಿಖರವಾದ ಜನ್ಮ ದಿನಾಂಕದ ಬಗ್ಗೆ ಜೈನರಲ್ಲಿ ಕೆಲವು ಚರ್ಚೆಗಳಿವೆ. ಶ್ವೇತಾಂಬರ ಜೈನರು ಅವರು ಕ್ರಿಸ್ತಪೂರ್ವ 599ರಲ್ಲಿ ಜನಿಸಿದರು ಅಂತ ನಂಬಿದರೆ, ದಿಗಂಬರ ಜೈನರು ಅವರು ಕ್ರಿಸ್ತಪೂರ್ವ 615ರಲ್ಲಿ ಜನಿಸಿದರು ಅಂತ ಹೇಳ್ತಾರೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಭಗವಾನ್ ಮಹಾವೀರರು ಚೈತ್ರ ಮಾಸದ 13ನೇ ದಿನದಂದು ಜನಿಸಿದಂತಹವರು. 30ನೇ ವಯಸ್ಸಿನಲ್ಲಿ ಮಹಾವೀರರು ತಮ್ಮ ಎಲ್ಲ ಲೌಕಿಕ ಆಸ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಹುಡುಕುತ್ತಾ ಅಲೆದಾಡುವ ತಪಸ್ವಿಯಾಗ್ತಾರೆ. ದಂತಕಥೆಯ ಪ್ರಕಾರ 12 ವರ್ಷಗಳ ಕಾಲ ವನವಾಸ ಮಾಡಿದ ನಂತರ ಅವರು ಕೇವಲ ಜ್ಞಾನ ಅಥವಾ ಸರ್ವಜ್ಞತೆಯನ್ನು ಪಡಿತಾರೆ. ಭಗವಾನ್ ಮಹಾವೀರರು ತಮ್ಮ ಜೀವನವನ್ನು ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರೋದು, ಪವಿತ್ರತೆ ಹಾಗೆ ಬಾಂಧವ್ಯವಿಲ್ಲದಿರುವಿಕೆಯ ಬೋಧನೆಗಳಿಗೆ ಮುಡಿಪಾಗಿಟ್ಟಂತಹವರು. ಎಲ್ಲ ಜೀವಿಗಳಿಗೂ ಆತ್ಮವಿದೆ, ಹಾಗೆ ಆದ್ದರಿಂದ ಅವುಗಳನ್ನು ಪ್ರೀತಿ, ಕರುಣೆ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು ಅನ್ನುವಂತಹ ಒಂದು ಬೋಧನೆಯನ್ನು ಮಾಡಿದಂಥವರು. ಸರಳ, ಶಾಂತಿಯುತ ಹಾಗೆ ಸದ್ಗುಣಶೀಲ ಜೀವನವನ್ನು ನಡೆಸುವ ಮಹತ್ವವನ್ನು ಅವರು ಒತ್ತಿ ಹೇಳ್ತಾರೆ. ತನ್ನ ಸಾಮಾನ್ಯ ಜೀವನವನ್ನು ತೊರೆದು ಆಧ್ಯಾತ್ಮಿಕತೆಯ ಮಾರ್ಗವನ್ನು ಅಳವಡಿಸಿಕೊಂಡಂತಹ ಭಗವಾನ್ ಮಹಾವೀರ ಸ್ವಾಮಿಗಳು ತಮ್ಮ ಜೀವನದ ಉದ್ದಕ್ಕೂ ಮಾನವ ಕುಲವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ತೋರಿಸಿಕೊಟ್ಟಂತಹವರು. ಮಹಾವೀರ ಸ್ವಾಮಿಗಳು 5 ಮುಖ್ಯ ತತ್ವಗಳನ್ನು ನೀಡ್ತಾರೆ. ಅವುಗಳನ್ನು ಪಂಚಶೀಲ ತತ್ವಗಳು ಅಂತಲೂ ಕೂಡ ಕರೀತಾರೆ. ಅದು ಯಾವ್ದ್ಯಾವುದು ಅಂತಂದರೆ ಸತ್ಯ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳದೇ ಇರುವಂತಹದ್ದು; ಅಹಿಂಸೆ, ಯಾವುದೇ ಒಂದು ಸಣ್ಣ ಜೀವಿಗೂ ಸಹ ನೋವನ್ನು ಉಂಟು ಮಾಡದೇ ಇರುವಂತಹದ್ದು; ಅಸ್ತೇಯ ಅಂದರೆ ಕದಿಯದೇ ಇರುವುದು; ಅಪರಿಗ್ರಹ ಅಂದರೆ ವಿಷಯಗಳು ಹಾಗೆ ವಸ್ತುಗಳ ಬಗ್ಗೆ ಮೋಹವಿಲ್ಲದೆ ಇರುವಂಥದ್ದು; ಜೊತೆಗೆ ಬ್ರಹ್ಮಚರ್ಯ ವ್ರತವನ್ನು ಅನುಸರಿಸುವಂಥದ್ದು. ಬ್ರಹ್ಮಚರ್ಯ ವ್ರತ ಅಂತ ಅಂದರೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳದೆ ದೇವರ ಮಾರ್ಗದಲ್ಲಿ ನಡೆಯುವಂತಹದ್ದು. ಭಗವಾನ್ ಮಹಾವೀರರ ಈ 5 ತತ್ವಗಳನ್ನು ಅನುಸರಣೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಮೋಕ್ಷ ಪಡೆಯುತ್ತಾನೆ ಅನ್ನುವ ಧಾರ್ಮಿಕ ನಂಬಿಕೆ ಇದೆ. ಹೀಗೆ ಭಗವಾನ್ ಮಹಾವೀರ ಸ್ವಾಮಿಯವರು ಸಮಾಜ ಮತ್ತು ಜನರ ಕಲ್ಯಾಣಕ್ಕಾಗಿ ಅನೇಕ ಸಂದೇಶಗಳನ್ನು ನೀಡಿದಂತಹವರು. ಮೋಕ್ಷ ಪಡೆಯಲು ಮಾನವರಿಗೆ 5 ನಿಯಮಗಳನ್ನು ತಿಳಿಸಿಕೊಟ್ಟು ತೀರ್ಥಂಕರರಾಗ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಹಾವೀರ ಜಯಂತಿಯ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆ ಮಹಾವೀರ ಸ್ವಾಮಿಯ 5 ತತ್ವಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ 5 ತತ್ವಗಳನ್ನು ನಾವು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡರೆ ಮೋಕ್ಷ ಮಾರ್ಗದ ಕಡೆಗೆ ನಾವು ಹೋಗಬಹುದು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಮಹಾವೀರ ಸ್ವಾಮಿಯವರು ತಿಳಿಸಿಕೊಟ್ಟಂತಹ 5 ತತ್ವಗಳನ್ನು ಅನುಸರಣೆ ಮಾಡ್ತಾ ಸಹಜೀವಿಗಳಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಜೈ ಜಿನೇಂದ್ರಗಳು.